ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಪಾರ್ಟಿ ಮೂಡ್ನಲ್ಲಿ ಸಂಪೂರ್ಣ ಬೆಂಗಳೂರು ಜಾರ್ತಾ ಇದೆ. ರಾಜ್ಯದ ಜನರು ಕೂಡ ಹೊಸ ವರ್ಷವನ್ನು ಸ್ವೀಕರಿಸೋದಕ್ಕೆ ಆಹ್ವಾನಿಸೋದಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಪಾರ್ಟಿ ಮೂಡ್ನಲ್ಲಿ ಬೆಂಗಳೂರಿನ ರಾಜ್ಯದ ಜನರು ಈಗ ಸೇರ್ತಾ ಇದ್ದಾರೆ. ಎಲ್ಲೆಡೆಯಲ್ಲೂ ಕೂಡ ಹಬ್ಬದ ಸಂಭ್ರಮ ಕಾಣ್ತಾ ಇದೆ. ರಾಜ್ಯದಲ್ಲಿ ಹೊಸ ವರ್ಷಾಚರಣೆ ಸ್ವಾಗತಕ್ಕೆ ಸಿದ್ಧವಾಗ್ತಾ ಇರುವಂಥ ಜನ ಈಗಾಗಲೇ ಎಲ್ಲ ತಯಾರಿ ಕೂಡ ನಡೀತಾ ಇದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಸಕಲ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಈಗಾಗಲೇ ಸಾಕಷ್ಟು ತಯಾರಿಗಳು ಕೂಡ ನಡೀತಾ ಇದೆ. ಒಂದು ಕಡೆಗೆ ಇನ್ನೊಂದು ಕಡೆಗೆ ಭಾರಿ ಜನಸಂಖ್ಯೆ ಸೇರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸುಮಾರು 10 ಲಕ್ಷ ಜನ ಇವತ್ತು ಬೆಂಗಳೂರಿನಲ್ಲಿ ಗ್ಯಾದರ್ ಆಗುವಂಥ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಪ್ರಮುಖವಾಗಿ MG ರಸ್ತೆ, ಕೋರಮಂಗಲ ಸೇರಿದಂತೆ ಇನ್ನಿತರ ಭಾಗದಲ್ಲಿ ಹಾಗೂ ವೈಟ್ ಫೀಲ್ಡ್ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಜನ ದೊಡ್ಡ ಪ್ರಮಾಣದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಈಗ MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ಸಡಗರದ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ವಾತಾವರಣ ಕಂಡು ಬರ್ತಾ ಇದೆ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ BMTCಯಿಂದಾಗಿ ಹೆಚ್ಚುವರಿ ಬಸ್ ಸೇವೆ ಕೂಡ ಈಗಾಗಲೇ ಕಲ್ಪಿಸಲಾಗ್ತಾ ಇದೆ. ಇಂದು ರಾತ್ರಿ ನಗರದ ವಿವಿಧ ಭಾಗಗಳಿಗೆ ವಿಶೇಷವಾದಂಥ ಬಸ್ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ತಡರಾತ್ರಿ 2 ಗಂಟೆ ತನಕವೂ ಕೂಡ ಈ ಬಸ್ನ ವ್ಯವಸ್ಥೆ ಇರುತ್ತೆ. MG ರಸ್ತೆಯಿಂದ ನಗರದ 13 ಸ್ಥಳಗಳಿಗೆ ವಿಶೇಷವಾದಂಥ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ. ರಾತ್ರಿ 11 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಕೂಡ ಈ ಸ್ಪೆಷಲ್ ಸರ್ವಿಸ್ ಇರುತ್ತೆ. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆ ಇರುವಂಥ ಹಿನ್ನೆಲೆಯಲ್ಲಿ ಈಗ ಅನೇಕ ತಯಾರಿಗಳು ಕೂಡ ನಡೀತಾ ಇವೆ. ಒಂದು ಕಡೆಗೆ ಮೆಟ್ರೋ ಕೂಡ ರಾತ್ರಿ 1 ಗಂಟೆ ತನಕ ಸಂಚಾರ ಮಾಡುತ್ತೆ. ಇದರ ಜೊತೆಗೆ ಈಗ BMTC ಬಸ್ ಕೂಡ ತನ್ನ ಸೇವೆಯನ್ನು ವಿಸ್ತರಣೆ ಮಾಡ್ತಾ ಇದೆ. ತಡರಾತ್ರಿ 11 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆ ತನಕವೂ ಕೂಡ ಈ ಒಂದು ಬಸ್ ಸೇವೆ ಇರುತ್ತೆ. ಬೆಂಗಳೂರಿನ MG ರಸ್ತೆ ಸೇರಿದಂತೆ ವಿವಿಧ ಭಾಗಗಳಿಗೆ ಈ ಸಂಪರ್ಕವನ್ನು ಕಲ್ಪಿಸಲಾಗುತ್ತೆ. ಈಗಾಗಲೇ MG ರಸ್ತೆ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಹೊಸ ವರ್ಷಾಚರಣೆಗೆ ಬರೆದ ಸಿದ್ಧತೆ ಕೂಡ ನಡೀತಾ ಇದೆ. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಒಂದು ಐಕಾನಿಕ್ ಆದಂಥ ಸ್ಥಳವಾಗಿದೆ MG ರಸ್ತೆ ಅಂತ ಎಲ್ಲರೂ ಕೂಡ ಬರ್ತಾರೆ. MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ಭಾರಿ ಪ್ರಮಾಣದ ಸೆಲೆಬ್ರೇಷನ್ಸ್ ಆಗುತ್ತೆ. ಅದರ ಜೊತೆಗೆ ಇನ್ನಿತರ ಭಾಗದಲ್ಲಿ ಕೋರಮಂಗಲ, HSR ಲೇಔಟ್, ವೈಟ್ ಫೀಲ್ಡ್ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಭಾರಿ ಪ್ರಮಾಣದ ಸಂಭ್ರಮಾಚರಣೆಗಳು ನಡೆಯುತ್ತೆ. ಪ್ರಮುಖವಾಗಿ ಪಬ್ ಇರ್ಬೋದು ಅಥವಾ ಇನ್ನಿತರ ಕ್ಲಬ್ಗಳಿರ್ಬೋದು, ಅಲ್ಲೂ ಕೂಡ ಭಾರಿ ಮಟ್ಟದಲ್ಲಿ ಸಂಭ್ರಮಗಳನ್ನು ಆಚರಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡೋದ್ರ ಜೊತೆಗೆ ಒಂದು ವಿಶೇಷವಾದಂಥ ಬಸ್ ಸೌಕರ್ಯವನ್ನು ಕೂಡ ಕಲ್ಪಿಸಲಾಗ್ತಾ ಇದೆ. ಈಗ ರಾತ್ರಿ 2 ಗಂಟೆವರೆಗೂ ಕೂಡ BMTC ತನ್ನ ಸರ್ವಿಸನ್ನು ನೀಡ್ತಾ ಇದೆ. ಪ್ರಮುಖವಾಗಿ MG ರಸ್ತೆಯ ಕೇಂದ್ರದಿಂದ MG ರಸ್ತೆಯನ್ನು ಕೇಂದ್ರವಾಗಿಸಿಕೊಂಡು ಇನ್ನಿತರ ಭಾಗಗಳಿಗೆ ಈ 2 ಗಂಟೆ ತನಕ ಬಸ್ ಸರ್ವಿಸ್ ಇರುತ್ತೆ. ರಾತ್ರಿ 11ರಿಂದ 2 ಗಂಟೆ ತನಕ ಇರುತ್ತೆ. ಇನ್ನು ಮಧ್ಯರಾತ್ರಿ 2:45ರವರೆಗೆ ಮೆಟ್ರೋ ವಿಸ್ತರಣೆ ಮಾಡ್ತಾ ಇದ್ದಾರೆ. ಹೊಸ ವರ್ಷಾಚರಣೆ ಇರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಯಾರಿಗೂ ತೊಂದರೆ ಆಗದಂತೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಎಲ್ಲ ನಿಲ್ದಾಣಗಳಿಂದ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಮೆಟ್ರೋ ಸಂಚಾರ ಇರುತ್ತೆ. ರಾತ್ರಿ 11 ಗಂಟೆಯಿಂದ MG ರಸ್ತೆ ನಿಲ್ದಾಣದ ಪ್ರವೇಶ ನಿರ್ಬಂಧ ಆಗುತ್ತೆ. ಯಾಕೆಂದರೆ ಭಾರಿ ಪ್ರಮಾಣದಲ್ಲಿ ನೂಕುನುಗ್ಲಾಗುತ್ತೆ, ಜನ ಬರ್ತಾರೆ. ಈ ಕಾರಣಕ್ಕೋಸ್ಕರ MG ರೋಡ್ನ ನಿರ್ಗಮನದ ದ್ವಾರಗಳನ್ನು ಮುಚ್ಚಲು ತೀರ್ಮಾನ ಮಾಡುತ್ತೆ. ಅಂದರೆ MG ರೋಡ್ ಸುತ್ತಮುತ್ತ ಹೋಗುತ್ತೆ. ಟ್ರಿನಿಟಿ ಹಾಗೂ ಕಬ್ಬನ್ ಪಾರ್ಕ್ ನಿಲ್ದಾಣಗಳಲ್ಲಿ ಮೆಟ್ರೋ ಸಂಚಾರ ಇರುತ್ತೆ. ಆದರೆ MG ರಸ್ತೆಯ ಎಕ್ಸಿಟ್ ಗೇಟ್ ಏನಿರುತ್ತೆ ಅದು ಕ್ಲೋಸ್ ಆಗಿರುತ್ತೆ. ರಾತ್ರಿ 11 ಗಂಟೆ ಬಳಿಕ ಎಲ್ಲ ಕಡೆ ಕೂಡ ಮೆಟ್ರೋ ಸೌಲಭ್ಯ ಇರುತ್ತೆ. 50 ರೂಪಾಯಿ ಬೆಲೆಯ ರಿಟರ್ನ್ ಜರ್ನಿ ಟಿಕೆಟ್ ಕೂಡ ಫಿಕ್ಸ್ ಮಾಡಲಾಗಿದೆ. 50 ರೂ ಪೇಪರ್ ಟಿಕೆಟ್ಗಳನ್ನು ಮುಂಗಡವಾಗಿ ಕೂಡ ನೀವು ಖರೀದಿ ಮಾಡ್ಬೋದು. ಮೊದಲೇ ಅಡ್ವಾನ್ಸ್ ಆಗಿ ಆ ಟಿಕೆಟನ್ನು ಕೂಡ ಖರೀದಿ ಮಾಡ್ಬೋದು. QR ಕೋಡ್ ಸೇರಿದಂತೆ ಇನ್ನಿತರ ಮಾಮೂಲಿ ಕಾರ್ಡ್ ಪೇನು ಕೂಡ ಮಾಡ್ಬೋದು. ಹೀಗಾಗಿ ಎಲ್ಲ ರೀತಿಯಾದಂಥ ವ್ಯವಸ್ಥೆನಾಗ ಮೆಟ್ರೋ ಕೂಡ ಮಾಡ್ತಾ ಇದೆ. ಒಂದು ಕಡೆಗೆ BMTC ಈಗಾಗಲೇ ಸೌಕರ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮೆಟ್ರೋ ಕೂಡ ತಡರಾತ್ರಿ 2 ಗಂಟೆವರೆಗೂ ಕೂಡ ಒಂದು ವಿಶೇಷವಾದಂಥ ಸೌಲಭ್ಯವನ್ನು ಕಲ್ಪಿಸ್ತಾ ಇದೆ. ಯಾಕೆಂದರೆ ಈಗಾಗಲೇ ಭಾರಿ ಸಂಖ್ಯೆಯಲ್ಲಿ ಜನ ಸೇರುವಂಥ ನಿರೀಕ್ಷೆ ಇದೆ. MG ರಸ್ತೆಯಲ್ಲಿ ಮಾತ್ರ 11 ಗಂಟೆಯಿಂದ ನಿಲ್ದಾಣ ಇರಲ್ಲ. ಇನ್ ದ ಸೆನ್ಸ್ ಯಾವುದೇ ರೀತಿಯಾದಂಥ ಹಾಲ್ಟ್ ಇರಲ್ಲ. ಮೆಟ್ರೋ ಸಂಚಾರದ ಹಾಲ್ಟ್ ಇರಲ್ಲ. MG ರಸ್ತೆಯಲ್ಲಿ ನಿಲುಗಡೆ ಇರಲ್ಲ. ಅದನ್ನು ತಡರಾತ್ರಿ ತನಕ ಅದೇ ರೀತಿ ಮೇಂಟೈನ್ ಮಾಡ್ಬೋದು. ಯಾಕೆಂದರೆ ಭಾರಿ ಪ್ರಮಾಣದ ಜನ ಆ ಭಾಗಕ್ಕೆ ಬರುವಂಥ ಹಿನ್ನೆಲೆಯಲ್ಲಿ ನೂಕುನುಗ್ಲಾಗುವಂಥ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕೋಸ್ಕರ ನಿರ್ಗಮನವನ್ನು ಅಥವಾ ನಿಲುಗಡೆಯನ್ನು ನಿರ್ಬಂಧಿಸಲಾಗಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಜಾಯ್ನ್ ಆಗ್ತಾರೆ. ಪ್ರಜ್ವಲ್, ಈಗಾಗಲೇ ಬಹುಶಃ ಪೊಲೀಸರು ಕೂಡ ಅತ್ಯಂತ ದೊಡ್ಡ ತಲೆನೋವಿನ ಒಂದು ವಾತಾವರಣ. ಯಾಕೆಂದರೆ ಅಷ್ಟು ಸುಲಭ ಅಲ್ಲ. ಸ್ವಲ್ಪ ಅಹಿತಕರ ಘಟನೆ ನಡೆದರೂ ಕೂಡ ಅದು ಬ್ರ್ಯಾಂಡ್ ಬೆಂಗಳೂರಿನ ಇಮೇಜ್ಗೆ ಧಕ್ಕೆ ತರುವಂಥ ವಿಚಾರ. ಇದರ ಜೊತೆಗೆ ಎಲ್ಲ ರೀತಿಯಂಥ ಸೌಕರ್ಯಗಳನ್ನು ಕೂಡ ಈಗಾಗಲೇ ನೀಡಲಾಗ್ತಾ ಇದೆ. ಒಂದು ಕಡೆಗೆ ಈಗಾಗಲೇ BMTC ಬಸ್ಗಳನ್ನು ಕೂಡ ತಡರಾತ್ರಿ ತನಕ ವ್ಯವಸ್ಥೆ ಮಾಡಲಾಗ್ತದೆ, ಸರ್ವಿಸನ್ನು ನೀಡಲಾಗ್ತಾ ಇದೆ. ಇದರ ಜೊತೆಗೆ ಮೆಟ್ರೋ ಸೌಕರ್ಯ ಕೂಡ ತಡರಾತ್ರಿ 2 ಗಂಟೆ ತನಕ ಇದೆ. ಹಾಗಾಗಿ ತಯಾರಿ ಯಾವ ರೀತಿ ನಡೀತಾ ಇದೆ, ಭದ್ರತೆ ಯಾವ ರೀತಿ ನಡೀತಾ ಇದೆ, ಜೊತೆಗೆ ಈಗಾಗಲೇ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ? ಪ್ರಜ್ವಲ್.
ಪ್ರಮೋದ್, ಮೊದಲನೇದಾಗಿ ಇವತ್ತು MG ರೋಡ್, ಬ್ರಿಗೇಡ್ ರೋಡ್ ಸುತ್ತಮುತ್ತಲಿನ ಜಾಗದಲ್ಲೇ ಸುಮಾರು 10 ಲಕ್ಷ ಜನ ಒಂದು ಸೇರ್ಬಹುದು ಅಥವಾ ಫ್ಲೋಟಿಂಗ್ ಆಗ್ಬಹುದು, ಬಂದು ಹೋಗುವಂತ ಸಾಧ್ಯತೆಗಳಿದೆ ಅನ್ನೋದು ಪೊಲೀಸರ ನಿರೀಕ್ಷೆ. ಪಬ್ಗಳಾಗ್ಬೋದು ಮತ್ತೆ ಕ್ಲಬ್ಗಳಾಗ್ಬೋದು, ಅದನ್ನ ಹೊರತುಪಡಿಸಿದ್ರು ಸಹಿತ ಈ MG ರೋಡ್, ಬ್ರಿಗೇಡ್ ರೋಡ್ ಕಡೆಗೆ ಒಂದು ಸೆಲೆಬ್ರೇಷನ್ ಮೋಡ್ ನಲ್ಲಿ ಜನ ಬರ್ತಾರೆ. ಆ ಜನರ ಒಂದು ಒಟ್ಟಾರೆ ಒಂದು ಇವರ ಆವರೇಜ್ ಮಾಡಿರುವಂತ ಒಂದು ಅಂದಾಜು ಮೊತ್ತ ಹಾಕಿರುವಂತದ್ದು ಸುಮಾರು ಒಂದು 10 ಲಕ್ಷಕ್ಕಿಂತ ಹೆಚ್ಚು ಜನರು ಸೇರ್ಬೋದು ಅಂತ ಹೇಳಿ. ಹೀಗಾಗಿ ಆ 10 ಲಕ್ಷ ಜನರ ಸೇಫ್ಟಿಯನ್ನ ಪೊಲೀಸರು ನೋಡ್ಕೊಳ್ಬೇಕಾಗತ್ತೆ, ಮತ್ತೆ ಇಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತ ಜನರ ಸೇಫ್ಟಿಯನ್ನ ನೋಡ್ಕೊಳ್ಬೇಕಾಗತ್ತೆ. ಇದಕ್ಕೋಸ್ಕರ ಸಾಕಷ್ಟು ಭದ್ರತಾ ಸಿದ್ಧತೆಗಳನ್ನ ಮಾಡ್ಕೊಂಡಿರೋದ್ರ ಜೊತೆಗೆ BMTC ಬಸ್ಗಳು ಸಹಿತ ಮಧ್ಯರಾತ್ರಿ 2 ಗಂಟೆ ತನಕ ಒಂದು ಸಂಚಾರ ಮಾಡುವಂತದ್ದಾಗ್ತಾ ಇದೆ. ಮತ್ತೆ ಮೆಟ್ರೋ ಏನಿದೆ, ಪ್ರಮುಖವಾಗಿ ಇರುವಂತ MG ರೋಡ್ ಮೆಟ್ರೋಗೆ ಕನೆಕ್ಟಿವಿಟಿ ಬ್ರಿಗೇಡ್ ರೋಡ್ ತುಂಬಾ ಚೆನ್ನಾಗಿದೆ. ಆದ್ರೆ 11 ಗಂಟೆಗೆ ಈ ಒಂದು ರಸ್ತೆಯನ್ನ ಅಂದ್ರೆ ಮೆಟ್ರೋಗೆ ಹೋಗುವಂತ ಒಂದು ಜಾಗವನ್ನ ಕ್ಲೋಸ್ ಮಾಡ್ತಾರೆ, ಮೆಟ್ರೋ ಸ್ಟೇಷನ್ ಬಂದ್ ಮಾಡ್ತಾರೆ. ಕೇವಲ ಮೆಟ್ರೋ ಸ್ಟೇಷನ್ MG ರೋಡ್ ಮಾತ್ರ ಬಂದಾಗುತ್ತೆ ಹೊರತು ಟ್ರಿನಿಟಿ ಮತ್ತೆ ಕಬ್ಬನ್ ಪಾರ್ಕ್ ತೆರೆದಿರುತ್ತೆ. ಸಾರ್ವಜನಿಕರು ಏನ್ ಬರ್ತಾರೆ ಅವರು ಟ್ರಿನಿಟಿ ಮತ್ತೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಅನ್ನ ಬಳಸಬಹುದು. ಯಾಕಂತಂದ್ರೆ ಒಂದೇ ಕಡೆ ಕ್ರೌಡ್ ಪುಲ್ಲಿಂಗ್ ಏನಾಗುತ್ತೆ, ಆ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರನೇ ಈ ಒಂದು ಪ್ಲಾನ್ ಅನ್ನ ಅಧಿಕಾರಿಗಳು ಮಾಡಿದ್ದಾರೆ. ಒಂದೇ ಕಡೆ ಈ MG ರೋಡ್ ಜಂಕ್ಷನ್ ನಲ್ಲಿ ಸಾಕಷ್ಟು ಜನ ಸೇರಿರ್ತಾರೆ, ಅವರೆಲ್ಲರೂ MG ರೋಡ್ ಮೆಟ್ರೋ ಕಡೆ ಹೋದ್ರೆ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಅನ್ನೋದಕ್ಕೆ ಸ್ಪ್ಲಿಟ್ ಮಾಡ್ತಾ ಇದ್ದಾರೆ. ಕಬ್ಬನ್ ಪಾರ್ಕ್ ಮೆಟ್ರೋಗೆ ಸುಮಾರು ಇಲ್ಲಿಂದ ಒಂದು 700 ರಿಂದ 800 ಮೀಟರ್, ಮತ್ತೆ ಟ್ರಿನಿಟಿ ಮೆಟ್ರೋಗೆ ಒಂದು 700 ರಿಂದ 800 ಮೀಟರ್ ಆಗುತ್ತೆ. ಹೀಗಾಗಿ ಅದು ಎರಡು ಕಡೆ ಜನರು ನಡ್ಕೊಂಡು ಹೋಗಿ ಮೆಟ್ರೋ ಹತ್ತೋದ್ರಿಂದ ಒಂದಷ್ಟು ಕ್ರೌಡ್ ನ ಕಂಟ್ರೋಲ್ಡ್ ಆಗಿ ಕರ್ಕೊಂಡು ಹೋಗ್ಬೋದು ಅನ್ನೋದು ಪೊಲೀಸರ ಲೆಕ್ಕಾಚಾರ ಒಂದು ಕಡೆ ಆದ್ರೆ. ಮತ್ತೆ ಇನ್ನೊಂದು ಕಡೆ ಈಗ ನಾನು ಏನಿದ್ದೀನಿ ಬ್ರಿಗೇಡ್ ರಸ್ತೆಯಲ್ಲಿ ಇದ್ದೀನಿ, ಬ್ರಿಗೇಡ್ ರಸ್ತೆ ಮತ್ತೆ ಚರ್ಚ್ ಸ್ಟ್ರೀಟಿನ ಜಂಕ್ಷನ್ ನಲ್ಲಿ ಇದ್ದೀನಿ. ಇಲ್ಲೂ ಸಹಿತ ಪೊಲೀಸರು ಸಾಕಷ್ಟು ಭದ್ರತೆ ಮಾಡಿಕೊಂಡು ಮತ್ತೆ CCTVಗಳನ್ನು ಸಹಿತ ಅಳವಡಿಸುವಂತ ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಪ್ರಮೋದ್, ರೈಟ್. ಇದ್ರ ಜೊತೆಗೆ ಪ್ರಜ್ವಲ್ ನೋಡ್ತಾ ಇದ್ರೆ ಅಲ್ಲೂ ಕೂಡ ಪೊಲೀಸರಿಗೆ ಅಂದರೆ ವಾಚ್ ಟವರ್ಸ್ಗಳನ್ನ ಕೂಡ ಸಹಜವಾಗಿ ನಿರ್ಮಾಣ ಮಾಡ್ತಾರೆ ಒಂದು ಸಂದರ್ಭದಲ್ಲಿ. ಹಾಗೆಯೇ ಹಲಸೂರು ಭಾಗದಿಂದ ಬೇರೆ ಬೇರೆ ಭಾಗದಿಂದಲೂ ಕೂಡ ಜನ ಬರ್ತಾರೆ. ಅಹಿತಕರ ಘಟನೆಗಳು ನಡೀಬಾರ್ದು. ಕಳೆದ ಬಾರಿ ಸುಮಾರು 2-3 ವರ್ಷಗಳಿಂದ ಇದೇ ರೀತಿಯಂಥ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಭಾರಿ ಪ್ರಮಾಣದ ಸುದ್ದಿ ಆಗಿತ್ತು. ಹಾಗೆ ಹೆಚ್ಚುವರಿ CCTV ಕ್ಯಾಮ್ರಾಗಳನ್ನು ಕೂಡ ಫಿಕ್ಸ್ ಮಾಡ್ತಾ ಇದ್ದಾರೆ. ಹೇಗೆ ಹಾಗೆಯೇ ಮತ್ತೊಂದು ದೃಶ್ಯ ಅಂದರೆ ಕಳೆದ ಬಾರಿ ಕಂಡು ಬಂದಂಥದ್ದು ಮಹಿಳೆಯರಿಗೋಸ್ಕರ ಒಂದು ಪ್ರತ್ಯೇಕವಂಥ ಲೈನನ್ನು ಕೂಡ ವ್ಯವಸ್ಥೆ ಮಾಡಲಾಗಿತ್ತು, ಯಾವುದೇ ರೀತಿಯಂಥ ತೊಂದರೆ ಆಗಬಾರ್ದು ಅಂತ. ಆ ರೀತಿಯಂಥ ವ್ಯವಸ್ಥೆ ಏನಾದ್ರು ಆಗ್ತಾ ಇದೆಯಾ ಬಾರಿ? 100% ಪ್ರಮೋದ್. ಈಗ ನಾನು ಬ್ರಿಗೇಡ್ ರಸ್ತೆಯಲ್ಲಿ ಏನಿದ್ದೀನಿ, ಇಲ್ಲಿ ಏನೇನ್ ವ್ಯವಸ್ಥೆಗಳನ್ನ ಪೊಲೀಸರು ಈಗಾಗಲೇ ಮಾಡ್ಕೊಂಡಿದ್ದಾರೆ ಮತ್ತೆ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ. ಪ್ರಮುಖವಾಗಿ ಚರ್ಚ್ ಸ್ಟ್ರೀಟ್ ಕಡೆಗೆ ಎಂಟ್ರಿ ಆಗೋ ಕಡೆ ಆಗ್ಬೋದು, ಮತ್ತೆ ಟುವರ್ಡ್ಸ್ ಬ್ರಿಗೇಡ್ ರೋಡ್ ಕಡೆ ಆಗ್ಬೋದು, ಈ ಎರಡೂ ಭಾಗದಲ್ಲಿ ಬ್ಯಾರಿಗೇಡ್ ಗಳನ್ನ ಹಾಕೊಂಡಿದ್ದಾರೆ. ಈಗಾಗಲೇ ಬ್ಯಾರಿಗೇಡ್ ಗಳನ್ನ ರೆಡಿ ಮಾಡಿ ರಸ್ತೆಯ ಒಂದು ಬದಿಗೆ ನಿಲ್ಸಿದ್ದಾರೆ. ಕಾರಣ ಇಷ್ಟೇ, ಈಗಲೇ ಬ್ಯಾರಿಗೇಡ್ ನ ಮಧ್ಯಕ್ಕೆ ತಂದ್ರೆ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ ಅಂತ. ಇದನ್ನ ಸಂಜೆ ಎಷ್ಟು ಜನಸಂದಣಿ ಯಾವಾಗ ಹೆಚ್ಚಾಗುತ್ತೆ ಅದನ್ನ ನೋಡಿಕೊಂಡು ವೆಹಿಕಲ್ ಅನ್ನ ಸ್ಟಾಪ್ ಮಾಡಿಕೊಂಡು ಬ್ಯಾರಿಗೇಡ್ ಅನ್ನ ಒಳಗಡೆ ಹಾಕೊಂತಾರೆ. ಮಹಿಳೆಯರು ಮತ್ತೆ ಪುರುಷರಿಗೆ ಸಪರೇಟ್ ಆದಂತ ಲೈನ್ ಅನ್ನ ಮಾಡ್ತಾರೆ. ಅದಾದ್ಮೇಲೆ ಚರ್ಚ್ ಸ್ಟ್ರೀಟ್ ಆಗ್ಬೋದು ಮತ್ತೆ ಬ್ರಿಗೇಡ್ ರಸ್ತೆ ಆಗ್ಬೋದು, ಇಲ್ಲೆಲ್ಲ ಕಡೆ ವಾಚ್ ಟವರ್ ಗಳನ್ನ ಮಾಡ್ಕೊಂಡಿದ್ದಾರೆ. ವಾಚ್ ಟವರ್ ಗಳನ್ನ ಮಾಡ್ಕೊಂಡು ಸುಮಾರು ಈಗ ಒಬ್ಬ ಮನುಷ್ಯ ಒಂದು 5.5 ರಿಂದ 6 ಅಡಿ ಏನ್ ಹೈಟ್ ಇದ್ದಾನೆ, ಅದಕ್ಕಿಂತ ಎತ್ತರದ ಜಾಗದಲ್ಲಿ ಸುಮಾರು 12 ರಿಂದ 13 ಅಡಿಯಲ್ಲಿ ಪೊಲೀಸರು ನಿಂತ್ಕೊಳ್ತಾರೆ. ಅಲ್ಲಿಂದ ವಾಚ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದಾದ್ಮೇಲೆ ಚರ್ಚ್ ಸ್ಟ್ರೀಟ್ ನಲ್ಲಿ ಮತ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಸುಮಾರು ಒಂದು 20 ಅಡಿ 30 ಅಡಿಗೆ ಸಹಿತ ಕ್ಯಾಮ್ರಾಗಳನ್ನ ಹಾಕೊಂಡಿದ್ದಾರೆ. ಕೇವಲ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿ ಅಂದ್ರೆ ಈ ಬ್ರಿಗೇಡ್ ರಸ್ತೆ ಮಾತ್ರ ಸೇರ್ಕೊಂಡಂತೆ ಸುಮಾರು 160 ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಹೆಚ್ಚುವರಿಯಾಗಿ CC ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಗೆ ಸಂಬಂಧಪಟ್ಟಂತೆ ಸುಮಾರು ಒಂದು 150 ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಒಂದು 300ಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಕೇವಲ ಈ ಒಂದು ಜಂಕ್ಷನ್ ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಮತ್ತೆ MG ರೋಡಿನ ಜಂಕ್ಷನ್ಗೋಸ್ಕರನೇ ಪೊಲೀಸರು ಸುಮಾರು ಒಂದು 2,000 ಜನ ಪೊಲೀಸರನ್ನ ಬಂದೋಬಸ್ತ್ ವ್ಯವಸ್ಥೆಗೆ ಮಾಡ್ಕೊಂಡಿದ್ದಾರೆ. ಮತ್ತೆ ಪಬ್ಗಳಲ್ಲಿ ಸಹಿತ ಮಹಿಳಾ ಬೌನ್ಸರ್ಗಳನ್ನ ಹಾಕಬೇಕು ಅನ್ನೋದನ್ನು ಸಹಿತ ಈಗಾಗಲೇ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಎಲ್ಲಾ ಏನು ಕ್ಯಾಮ್ರಾಗಳನ್ನ ಏನ್ ಕನೆಕ್ಟಿವಿಟಿಯನ್ನ ಮಾಡಲಾಗಿದೆ ಇದೆಲ್ಲದನ್ನು ಕೂಡ ಒಂದೊಂದು ಕಂಟ್ರೋಲ್ ರೂಮ್ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಇಲ್ಲೇನೆ ಅಂದ್ರೆ ಇಲ್ಲಿಂದ ಇದು ನಮ್ಮ ಕಮಿಷನರ್ ಆಫೀಸ್ ಅಲ್ಲಿ ಇರೋ ಕಂಟ್ರೋಲ್ ರೂಮ್ಗೆ ಹೋಗಿ ಅಲ್ಲಿಂದ ಟಚ್ ಆಗ್ಬೇಕು ಆ ವ್ಯವಸ್ಥೆ ಇಲ್ಲ. ಇಲ್ಲೇನೆ ಸ್ಪಾಟ್ ಅಲ್ಲೇ ಒಂದು ಕಂಟ್ರೋಲ್ ರೂಮ್ ಅನ್ನ ಕೃತಕವಾಗಿ ಮಾಡ್ಕೊಂಡಿದ್ದಾರೆ. ಈ ಕಂಟ್ರೋಲ್ ರೂಮ್ ಮಾಡ್ಕೊಂಡಿರೋದ್ರಿಂದ ಯಾವುದೇ ರೀತಿಯಾದಂತ CCTVಯಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದನ್ನ ನೇರವಾಗಿ ಕಮ್ಯುನಿಕೇಟ್ ಮಾಡಿ ಅಲ್ಲಿಗೆ ಸಿಬ್ಬಂದಿಗಳನ್ನ ಕಳಿಸ್ಕೊಡುವಂತದ್ದು ಪೊಲೀಸರ ಪ್ಲಾನ್ ಆಗಿದೆ. ಅಹಿತಕರ ಘಟನೆಗಳು ನಡೆದಂತೆ ಸಾಕಷ್ಟು ಪ್ಲಾನ್ಗಳನ್ನ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ಪ್ರಜ್ವಲ್ ಎಲ್ಲ ಮಾಹಿತಿಗಾಗಿ.